ನೀವು ತಿರ್ಸ್ಬೇಕು ಯಾಕೆಂದ್ರೆ ಎಲ್ಲ ಸಕ್ಸಸ್ ಆಗಲಿ. ಒಳ್ಳೆ ಮನಸ್ಸಿನ ಹಾರೈಸಿದಾಗ ಎಲ್ಲ ಒಳ್ಳೇದಾಗ. ಥ್ಯಾಂಕ್ ಯು ಸರ್. We know that. I'm a great business capital. I like this. Thank you. Hi. Hello, God bless you. Thank you. ಬಾರೋ ಎಣ್ಣೆ. ಥ್ಯಾಂಕ್ ಯು. ಯಾವುದಲ್ಲಪ್ಪ ಎಲ್ಲಿ ಬೃಹತ್ ನಾಡು BNN ಡಿಜಿಟಲ್ ಮಾಧ್ಯಮವನ್ನು ವೀಕ್ಷಿಸುತ್ತಿರುವಂತಹ ನಮ್ಮೆಲ್ಲ ಪ್ರೇಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ನಮ್ಮ ತಂಡದ ವತಿಯಿಂದ ಕೋರ್ತಾ ಇದ್ದೀವಿ. ಇಲ್ಲಿವರೆಗೂ ಬೃಹತ್ ನಾಡು ಪತ್ರಿಕೆಯ ರೂಪದಲ್ಲಿ ಹೊರಬರ್ತಾ ಇತ್ತು. ಇದೀಗ ಡಿಜಿಟಲ್ ಮಾಧ್ಯಮಕ್ಕೆ ಒಂದು ರೂಪಾಂತರವನ್ನಗೊಂಡು ಇವತ್ತಿನಿಂದ ಯೂಟ್ಯೂಬ್ ಮತ್ತು ಫೇಸ್ಬುಕ್, ಇನ್ಸ್ಟಾ ಎಲ್ಲ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನಿಮ್ಮ ಬೃಹತ್ ನಾಡು ಕಾಣಿಸ್ಕೊಳ್ತಾ ಇದೆ. ಇವತ್ತು ಅದರ ಒಂದು ವಿದ್ಯುಕ್ತವಾದಂಥ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲ ಇವತ್ತು ಸೇರಿದ್ದೀವಿ. ಈ ಕಾರ್ಯಕ್ರಮಕ್ಕೆ BNN ಹಾಗೂ ಬೃಹತ್ ನಾಡು ಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮದ ಸಂಪಾದಕರಾದಂತಹ ಶ್ರೀಯುತ ಅಲಗು ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಯುತ ಮುತ್ತಣ್ಣ ಸರ್ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ. ಮತ್ತಿರಾಜ್ ಅವರು ಉದ್ಯಮಿಗಳು, ಅವರು ಇವತ್ತು ಈ ಸಮಾರಂಭಕ್ಕೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೀವಿ. ಅದೇ ರೀತಿ ಹರ್ಷ ಶ್ರೀನಿವಾಸ್ ಅವರು D2 ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೀವಿ. ಮತ್ತು ಈ BNN ಬೃಹತ್ ನಾಡು ಡಿಜಿಟಲ್ ಮಾಧ್ಯಮದ ನಮ್ಮೆಲ್ಲ ತಂಡದವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ವಿದ್ಯುಕ್ತವಾಗಿ ಈಗ ಉದ್ಘಾಟನಾ ಸಮಾರಂಭವನ್ನು ಆರಂಭಿಸ್ತಿದ್ದೀವಿ. ನಮಸ್ಕಾರ ಎಲ್ರಿಗೂ. ಶ್ರೀ ನಾಗೇಶ್ ಅವರು ಭಾರಿ ಉತ್ತಮವಾಗಿ ಭಾರಿ ಚೆನ್ನಾಗಿ ಎಲ್ಲ ವಿಚಾರದ ಬಗ್ಗೆ ತಿಳಿ ಹಿಡಿದರು. ಹಾಗಾಗಿ ಬೃಹತ್ ನಾಡು ಪತ್ರಿಕೆ ಕಳೆದ 2009ರಿಂದ ಜನಪ್ರಿಯತೆ ಗಳಿಸಿ ಈಗಾಗಲೇ ಹಲವಾರು ಸಂಶೋಧನೆಗಳು ಮಾಡಿ ರಾಜ್ಯ ಮಟ್ಟದಲ್ಲಿ ಮತ್ತು ದೇಶ ಮಟ್ಟದಲ್ಲಿ ಸುದ್ದಿ ಆಗಿರುವಂಥ ನಮ್ಮ ಪತ್ರಿಕೆ ಇದು. ಇದ್ರ ಬಗ್ಗೆ ಹೆಚ್ಚು ಹೇಳುವಂಥದ್ದು ಏನೂ ಇಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಡಿಜಿಟಲ್ ಮಾಧ್ಯಮ ಮುಖಾಂತರ ಕ್ಷಣದ ಸುದ್ದಿಯನ್ನು ನೀಡಲು ನಾವು ಪ್ರಯತ್ನಿಸ್ತೇವೆ. ಅದ್ರ ಜೊತೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ನಮ್ಮ ಪತ್ರಿಕೆ ಬಂದ್ಬಿಟ್ಟು ಮುಜರಾಯಿ ದೇವಾಲಯಗಳ ಬಗ್ಗೆ ಹಲವಾರು ಸಂಶೋಧನೆ ಮತ್ತು ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರಚಾರಗಳನ್ನು ಮಾಡಿದ್ದೇವೆ. ಮುಂದೆ ರಾಜ್ಯದಲ್ಲಿರ್ತಕ್ಕಂಥ ಮುಜರಾಯಿ ದೇವಾಲಯಗಳು A ಇರ್ಬೋದು, B ಇರ್ಬೋದು ಅಥವಾ C ವರ್ಗದ ದೇವಾಲಯಗಳ ಬಗ್ಗೆ ನಾವು ಒಂದು ಪೂರ್ಣವಾದ ಇತಿಹಾಸ ಮತ್ತು ಅದರ ಚಿತ್ರೀಕರಣ ಇಂಥ ಒಂದು ಸಮಾಜಮುಖಿ ಕೆಲಸವನ್ನು ನಮ್ಮ ದೇಶ ಮತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲರಿಗೂ ತಲುಪುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಬಂದ್ಬಿಟ್ಟು ಸರ್ಕಾರದಿಂದ ಅದಕ್ಕೆ ಅನುಮತಿನೂ ಪಡೆದಿದ್ದೀವಿ. ಅಂದರೆ ಮುಜರಾಯಿ ಇಲಾಖೆಯಿಂದ ಅನುಮತಿನೂ ಪಡೆದಿದ್ದೀವಿ. ಈ ವಿಚಾರದ ಮಾನ್ಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವ್ರಿಗೂ ನಾವು ಮಾತಾಡಿದ್ದೀವಿ ಮತ್ತು ಆಯುಕ್ತರಾದ ಶ್ರೀ ವೆಂಕಟೇಶ್ ಅವ್ರಿಗೂ ಮಾತಾಡಿ ಅವರೂ ಸಹ ಬಂದ್ಬಿಟ್ಟು ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ ಮತ್ತು ಈ ಚಾನಲ್ಗೆ ಅವರೂ ಸಹ ಹಾರೈಸಿದ್ದಾರೆ. ಅದೇ ರೀತಿ ಹಲವಾರು IAS ಅಧಿಕಾರಿಗಳು ಮತ್ತು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಹಲವಾರು ಹಿರಿಯ ಅಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಸಹ ಬಂದ್ಬಿಟ್ಟು ತಮ್ಮ ಆಶೀರ್ವಾದವನ್ನು ಮಾಡಿದ್ದಾರೆ.
ಇದರ ಜೊತೆಯಲ್ಲಿ ರಾಜಕೀಯ ವಿಚಾರ ಸಂಬಂಧಪಟ್ಟಂಗೆ ಹಲವಾರು ಲೇಖನಗಳು ಮಾಡಿದ್ದೀವಿ ನಾವು. ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದು ನಮ್ಮ ಎಲ್ಲ ವೀಕ್ಷಕರಿಗೂ ನೇರವಾಗಿ ನೀಡಲು ನಮ್ಮ ಪ್ರಯತ್ನಗಳು ನಾವು ಮಾಡೋಕ್ಕೆ ನಾವು ಬದ್ಧರಾಗಿದ್ದೇವೆ. ಇಷ್ಟು ದಿವಸ ನಮ್ಮ ಪತ್ರಿಕೆಯಲ್ಲಿ ಯಾವ ರೀತಿಯಲ್ಲಿ ಒಳ್ಳೆಯ ವಿಚಾರಗಳು ಬಂತೋ ಅದೇ ರೀತಿಯಲ್ಲಿ ನಮ್ಮ ಈ ಡಿಜಿಟಲ್ ಮಾಧ್ಯಮ ಮುಖೇನ ಕೂಡ ನೀಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನೀವೆಲ್ಲರೂ ನಮ್ಮ ಜೊತೆಯಲ್ಲಿದ್ದರೆ ನಾವು ಭಾವಿಸ್ತೀವಿ. ಜೊತೆಯಲ್ಲಿ ಮುಂದೇನೂ ಖಂಡಿತ ನೀವೆಲ್ಲರೂ ಇರ್ತೀರ. ನಿಮ್ಮ ಎಲ್ಲ ಸಹಕಾರ ನಮ್ಮಲ್ಲಿ ಇರ್ತದೆ ಅಂತ ಭಾವಿಸ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ಬೃಹತ್ ನಾಡು ಬಗ್ಗೆ ಶ್ರೀಯುತ ಮುತ್ತಣ್ಣ ಸರ್ ಅವರು 1-2 ಮಾತಾಡಬೇಕಂತ ಕೇಳ್ಕೊತೇನೆ. ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಮುತ್ತಣ್ಣ, ಕರ್ನಾಟಕ ಪರಿಸರ ಸಂರಕ್ಷಣಾ ವೇದಿಕೆ ನೇತೃತ್ವ ವಹಿಸಿಕೊಂಡು ತದನಂತರ ನನ್ನ ಜೊತೆಯಲ್ಲಿ ನಮ್ಮ ಬಲಗೈ ಹಾಗೆ ನನ್ನ ಜೊತೆಗೆ ಅಲಗು ಸಾರು ಕೂಡ, ಅಂದರೆ ಬೃಹತ್ ನಾಡು ಪತ್ರಿಕೆಯ ಸಂಪಾದಕ ಅಲಗು ಸಾರು ಕೂಡ ನನ್ನ ಜೊತೆಯಲ್ಲಿ ಒಂದಲ್ಲ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗ್ತಾನೆ ಇದ್ದರು. ನಾನು ಈ ಬೃಹತ್ ನಾಡು ಪತ್ರಿಕೆಯನ್ನು 15-16 ವರ್ಷದಿಂದನೂ ಕೂಡ ನಾನು ಓದುತ್ತಾ ಅದರ ಬಗ್ಗೆ ಗಮನ ಹರಿಸುತ್ತಾ ಬಂದಿದ್ದೇನೆ. ಈ ಪತ್ರಿಕೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪ್ರತಿಯೊಂದು ಸರ್ಕಾರದ ಒಂದು ಕಚೇರಿಗೆ ಪ್ರತಿಯೊಂದು ತಿಂಗಳಲ್ಲಿ 2 ಪತ್ರಿಕೆಯನ್ನು ತಲುಪಿಸುವಂಥ ಕೆಲಸನ ನಮ್ಮ ಅಲಗು ಸಾರು ಮಾಡಿದ್ದಾರೆ. ಆ ಈ ಪತ್ರಿಕೆ 15 ವರ್ಷದಿಂದ ಪ್ರತಿ ಒಬ್ಬರ ಕಿವಿಯಲ್ಲೂ ಕೂಡ ಅವರ ಓದುಗರ ಒಂದು ವಿವೇಚನೆ ಇವತ್ತು ಕೂಡ ಎಲ್ಲರ ಮನಸ್ಸಲ್ಲೂ ಇದೆ. ಅದೇ ಥರ ಇವತ್ತು ಇಷ್ಟು ಒಳ್ಳೆ ಕಾರ್ಯ ಮಾಡುತ್ತಾ ಬಂದು ಇವತ್ತು ಇವರು ಒಂದು ಮಾಧ್ಯಮದಲ್ಲಿ ಇದನ್ನು ಪ್ರಾರಂಭಿಸುವಂಥ ಕೆಲಸ ಮಾಡಿದ್ದಾರೆ. ಅವರು ಕೂಡ ಇನ್ನು ಮುಂದಕ್ಕೂ ಕೂಡ ಹೆಚ್ಚಿನ ಯಶಸ್ಸು ಜನರು ಕೊಡಲಿ, ಅವ್ರಿಗೆ ಸಿಗಲಿ ಅಂತ ಹೇಳಿ ಈ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತಿರಾಜ್ ಸರ್ ಅವರು 1-2 ಮಾತುಗಳನ್ನು ಆಡಬೇಕಂತ. ಎಲ್ಲರಿಗೂ ನಮಸ್ಕಾರ. ಸೊ ಈ ಕಾರ್ಯಕ್ರಮಕ್ಕೆ ನನಗೆ ಕರೆಸಿದ್ದಕ್ಕೆ ಭಾರಿ ಸಂತೋಷ ಆಗಿದೆ. ಸೊ ನಿಮ್ಮ ಪತ್ರಿಕೆಗೆ ಡಿಜಿಟಲ್ ವರ್ಷನ್ನಲ್ಲಿ ವಿಶ್ ಬಿಗ್ ಸಕ್ಸಸ್ ಆ್ಯಂಡ್ ಅಚೀವ್ ಯುವರ್ ಟಾರ್ಗೆಟ್ಸ್ ಟು ದ ಬೆಸ್ಟ್ ಆಫ್ ಯು. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ದ and I maybe next year it will be a big team. Let's see. I shall pray for that. Thank you. ಸ್ನೇಹಿತರೆ, ಈಗಾಗಲೇ ನಾವು ಪ್ರೀ ವಿಡಿಯೋ ಲಾಂಚ್ಗಳು ಮಾಡಿದ್ದೀವಿ. ಅದರಲ್ಲಿ ಯಶಸ್ಸು ಕಂಡಿದ್ದೀವಿ. ಈಗಾಗಲೇ ಹಲವಾರು ವೀಕ್ಷಕರು ನಮ್ಮ ವಿಡಿಯೋಗಳನ್ನು ನೋಡಿದ್ದಾರೆ. ಬನಶಂಕರಿ ದೇವಾಲಯ ಆಗಿರ್ಬೋದು, ಅಥವಾ ನಂದನಿ ಇಲಾಖೆ ಆಗಿರ್ಬೋದು, ಅಥವಾ ಸಮಾಜಮುಖಿ ಕೆಲಸಗಳು ಹಲವಾರು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಚಿತ್ರೀಕರಣವನ್ನು ನಾವು ಈಗಾಗಲೇ ಪ್ರಸಾರ ಮಾಡಿದ್ದೀವಿ. ಈ ದಿನ ಈ ಕಾರ್ಯಕ್ರಮಕ್ಕೋಸ್ಕರ ಒಂದು ಅಮೂಲ್ಯವಾದ ದೇಶದ ಹಿತಾದೃಷ್ಟಿಯಿಂದ ಒಂದು ವಿಡಿಯೋವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ದಯಮಾಡಿ ಅದೆಲ್ಲವೂ ನೋಡಿ, ಲೈವಲ್ಲೇ ನೋಡಿ. ಅದಾದ ಮೇಲೆ ಮತ್ತೊಮ್ಮೆ ತಿರ್ಗಾ ನಾವು ಬರ್ತೇವೆ ನಿಮ್ಮ ಮುಂದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. One nation, one election. ಪ್ರಸ್ತುತ ದೇಶದಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆ ಬಹು ಚರ್ಚೆಯಲ್ಲಿದೆ. ದೇಶದಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಯುವ ಮಸೂದೆ ಇದಾಗಿದೆ. ಈ ವಿಧೇಯಕ ಜಾರಿಗೆ ಪರ ವಿರೋಧ ಮಾತುಗಳು ಜೋರಾಗಿದೆ. ಬಿಜೆಪಿಯ ಪ್ರಮುಖ ಕಾರ್ಯಸೂಚಿಗಳನ್ನು ಜಾರಿಗೆ ತರಲು ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದಲ್ಲೇ ಒಮ್ಮತದ ಅಭಿಪ್ರಾಯ ಮೂಡಿಲ್ಲ.
ಕಳೆದ ತಿಂಗಳು ಕೇಂದ್ರ ಸರ್ಕಾರ ಈ ಮಸೂದೆಯನ್ನ ಮಂಡಿಸಿತ್ತು. ಆದರೆ ಅಂಗೀಕಾರಕ್ಕೆ ಬೇಕಾದ ಬಹುಮತ ಮಾತ್ರ ಸಿಗಲಿಲ್ಲ. ಇದರಿಂದ ಒನ್ ನೇಷನ್ ಒನ್ ಎಲೆಕ್ಷನ್ ವಿವಾದಿತ ವಿಧೇಯಕ ಆಗಿ ದೇಶದಲ್ಲೇ ಚರ್ಚೆಯನ್ನ ಹುಟ್ಟುಹಾಕಿದೆ. ದೇಶದ ಜನರ ತೆರಿಗೆ ಹಣವನ್ನ ರಾಜಕೀಯ ಪಕ್ಷಗಳು, ಜನನಾಯಕರು ಮನಸೋ ಇಚ್ಛೆ ಉಡಾಯಿಸ್ತಾ ಇದ್ದಾರೆ. ಯಾರಪ್ಪನ ದುಡ್ಡು ಅಂತ ಹೇಳಿ ಪೋಲನ್ನ ಮಾಡ್ತಿದ್ದಾರೆ ಇವರೆಲ್ಲ. ಯಾರದ ದುಡ್ಡು ಎಲ್ಲಮ್ಮನ ಜಾತ್ರೆಯಂತಾಗಿ ಹೋಗಿದೆ ಪ್ರಸ್ತುತ ಈ ಒಂದು ಚುನಾವಣೆಯ ವ್ಯವಸ್ಥೆ. ನಮ್ಮ BNN ಮಾಧ್ಯಮದ ಸಂಶೋಧನೆ ಹಾಗೂ ಜನರ ಅಭಿಪ್ರಾಯವನ್ನ ಕೇಳಿದಾಗ ಒಂದು ದೇಶ ಒಂದು ಚುನಾವಣೆಯ ಮಾದರಿಯನ್ನ ಒಪ್ಪಿರ್ತಾರೆ. ಈ ಸುದ್ದಿಯು BNN ಡಿಜಿಟಲ್ ಮಾಧ್ಯಮ ತಂಡದ ವತಿಯಿಂದ ನಮ್ಮ ವೀಕ್ಷಕರಿಗಾಗಿ ಮಾಡಿರ್ತೇವೆ. ನಿಮ್ಮ ಅಭಿಪ್ರಾಯಗಳನ್ನ ನಮ್ಮ ಮಾಧ್ಯಮದ ಜೊತೆಗೆ ಕಮೆಂಟ್ ಮಾಡುವ ಮೂಲಕ ಹಂಚಿಕೊಳ್ಳಬಹುದು. ಧನ್ಯವಾದಗಳು. ಬಹುಶಃ ಇದು ಲೈವಿನ ನಮ್ಮ ಮೊದಲನೆಯ ಸುದ್ದಿ ಅಂತ ತಗೋಬಹುದು. ಸುದ್ದಿ ಹೇಗೆ ಬಂದಿದೆ ಅನ್ನೋದ್ರ ಬಗ್ಗೆ ತಾವುಗಳು ಎಲ್ಲರೂ ವೀಕ್ಷಣೆ ಮಾಡಿರೋರು, ಮಾಡಬೇಕಾಗಿರೋರು ತಮ್ಮ ಅನಿಸಿಕೆಗಳು ಮತ್ತು ತಮ್ಮ ಲೈಕ್ ಅಥವಾ ಶೇರ್ ಮಾಡೋದು ಮತ್ತೊಂದು ದಯಮಾಡಿ ಮಾಡಬೇಕಂತ ನಮ್ಮ BNN ಡಿಜಿಟಲ್ ಮೀಡಿಯಾ ವತಿಯಿಂದ ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾಗಿ ಈ ಒಂದು ವರದಿಯನ್ನು ನೋಡಿದ ಬಳಿಕ ಶ್ರೀ ಮುತ್ತಣ್ಣನವರು ಮಧ್ಯದಲ್ಲೇ ನಾನು ಮಾತಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ತಿರ್ಗಾ ಅವರು ಬಂದ್ಬಿಟ್ಟು ಅದನ್ನು ನಾವು ಅವ್ರು ತಿರ್ಗಾ ಇನ್ನೊಂದ್ಸರಿ ತಮ್ಮ ಅನಿಸಿಕೆಗಳನ್ನು ಹೇಳಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ಕಾತಿ ಮುತ್ತಣ್ಣ, ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ. ನಿಮಗೆಲ್ಲರಿಗೂ ಕೂಡ ನಮ್ಮ ಒಂದು ಕಾರ್ಯಕ್ರಮ ಹೋರಾಟದ ಬಗ್ಗೆ ನಿಮಗೆ ತಿಳುವಳಿಕೆ ಇದೆ. ಅದೇ ಥರ ಬೃಹತ್ ನಾಡು ಪತ್ರಿಕೆ ನಾನು ಕಂಡಂತೆ 15 ವರ್ಷದಿಂದ ಇದು ಒಳ್ಳೆ ಹೆಸರು, ಸುದ್ದಿ ಕೊಡ್ತಾ ಎಲ್ಲರ ಮನದಲ್ಲಿ ಉಳಿಯುವಂಥ ಒಂದು ಪತ್ರಿಕೆಯಾಗಿ ಉಳಿದಿದೆ. ಬೃಹತ್ ನಾಡು ಪತ್ರಿಕೆಗೆ ನಮ್ಮ ಹಲಗು ಸಾರು ಪ್ರತಿಯೊಂದು ಕ್ಷಣನೂ ಕೂಡ ಇದಕ್ಕೆ ಮೀಸಲಾಗಿಟ್ಟು ಪ್ರತಿ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಸರ್ಕಾರಿ ಕಚೇರಿಗಳಿಗೆ ಪ್ರತಿ ತಿಂಗಳು ಪತ್ರಿಕೆ ತಲುಪುವಂತೆ ಮಾಡಿದ್ದಾರೆ. ಈಗ ಅವರ ಪ್ರಯತ್ನ ಮಾಧ್ಯಮದ ಮೂಲಕ ಪ್ರತಿ ಕ್ಷಣ ಪ್ರತಿ ನ್ಯೂಸನ್ನು ಕೂಡ ಜನಗೆ ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಯಶಸ್ವಿಯಾಗಲಿ. ಭಗವಂತ ಅವರಿಗೆ ಶಕ್ತಿ, ಯುಕ್ತಿ ಎಲ್ಲ ಕೊಟ್ಟು ಪ್ರತಿ ಸುದ್ದಿ ಕೂಡ ಪ್ರತಿ ಜನರ ಮನಸ್ಸಲ್ಲಿ ಉಳಿಯುವಂತೆ ಆಗಲಿ ಅಂತೇಳಿ ನಾನು ಭಗವಂತನಲ್ಲಿ ಬೇಡುತ್ತಾ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶ್ರೀಮತಿ ಸರ್ ಇವಾಗ ಸುದ್ದಿ ವಿತರಣೆ ಆದ ಮೇಲೆ ಅವರೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಸೊ ಈ ಯುಗದಲ್ಲಿ ಡಿಜಿಟಲ್ ಯುಗ ಆಗಿದೆ. ಈಗ ಪ್ರಪಂಚದಲ್ಲಿ ಇಂಡಿಯಾ ಅದು ಬಂದು ರೆವಲ್ಯೂಷನ್ ಮಾಡಿದ್ದಾರೆ. ಈಗ ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಪೇಮೆಂಟ್ಸಲ್ಲಿ ಇಂಡಿಯಾ ಬಂದು ಆಲ್ಮೋಸ್ಟ್ ಫ್ರಂಟ್ ರನ್ನರ್ ಇನ್ ದ ಎಂಟೈರ್ ವರ್ಲ್ಡ್ ಆ ಥರ ಇದೆ. ಸೊ ಹೀಗೆ ಈ ಬೃಹತ್ ನಾಡು ಪತ್ರಿಕೆ ಮಿತ್ರ ಅಳಗು ಅವರಿಗೆ ಮತ್ತು ಮಿಸ್ಟರ್ ಮುತ್ತಣ್ಣ ಅವರಿಗೆ ಆಮೇಲೆ ಮೇಡಮ್ ಅವ್ರಿಗೆಲ್ಲರಿಗೆ ಬಂದು ಈ ಡೆಮಾಕ್ರಸಿನಲ್ಲಿ 4 ಪಿಲ್ಲರ್ಸ್ನಲ್ಲಿ ಒಂದು ಪ್ರೆಸ್ಸು ಒಂದು ಒನ್ ಆಫ್ ದ ಪಿಲ್ಲರ್ಸ್ ಆಫ್ ಡೆಮಾಕ್ರಸಿ. ಸೊ ಈ ಡೆಮಾಕ್ರಸಿದಲ್ಲಿ ನೀವು ದೇಶಕ್ಕೆ ಒಳ್ಳೆಯದೇ ಮಾಡಿಬಿಟ್ಟು ದೇಶಕ್ಕೆ ಏನು ಬೇಕೋ ಅದನ್ನು ಮಾಡಿಸಿ ಅದನ್ನು ತಿಳುವಳಿಕೆ ಮಾಡಿ ನೀವು ದೊಡ್ಡ ಸಕ್ಸಸ್ ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಶ್ರೀ ನಾಗೇಶ್ ಅವರು ಮಾತಾಡ್ತಾರೆ. ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾವೀಗ ಪ್ರಿಂಟ್ ಮೀಡಿಯಾ ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ ನಡೆಸುವಂಥದ್ದು. ಯಾಕಂದರೆ ಈಗ ಪ್ರೈಸ್ ಹೈಕು ಮತ್ತು ಓದೋರ ಸಂಖ್ಯೆ ಭಾಳ ಕಡಿಮೆ ಅನ್ನುವಂಥ ಈ ಸ್ಥಿತಿನಲ್ಲಿ ಈಗ ಎಲ್ಲರೂ ಕೂಡ ಎಲ್ಲರ ಕೈಯಲ್ಲೂ ಮೊಬೈಲು ಮತ್ತು ಡಿಜಿಟಲ್. ಸೊ ಹಾಗಾಗಿ ಬೃಹತ್ ನಾಡು ಕೂಡ ಒಂದು ಡಿಜಿಟಲ್ ಮಾಧ್ಯಮಕ್ಕೆ ಕಾಲಿಡಬೇಕು ಅಂತ ನಾವು ಕೇಳ್ಕೊಂಡಾಗ ಅಲ್ಗೂ ಸರ್ ಅವರು ಸಾಕಪ್ಪ ನಾವು ಹಳಬ್ರು ಸಾಕು ಇದೇ ಪತ್ರಿಕೆನೇ ಸಾಕು ಅಂತಿದ್ರು. ಬಟ್ ಅವ್ರನ್ನ ಬಲವಂತವಾಗಿ ನಾವು ತೊಗೊಂಡು ಬಂದಿದ್ದೀವಿ. ಸೊ ಇನ್ನು ಮುಂದೆ ಎಲ್ಲರ ಸಹಕಾರ ಮತ್ತು ಸಲಹೆ ಸೂಚನೆ ಮತ್ತು ಎಲ್ಲರನ್ನ ಒಂದು ಒಗ್ಗಟ್ಟಾಗಿ ತೆಗೆದುಕೊಂಡು ಈ ಬೃಹತ್ ನಾಡು BNN ಡಿಜಿಟಲ್ ಮಾಧ್ಯಮವನ್ನು ಸಕ್ಸಸ್ ಆಗಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅದೇ ರೀತಿ ನಮ್ಮ ತಂಡದಲ್ಲಿ ಇರುವಂತಹ ಕೆಲವರು ಬೃಹತ್ ನಾಡು ಬಗ್ಗೆ ಕೆಲವೊಂದು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ಬೃಹತ್ ನಾಡು ಡಿಜಿಟಲ್ ಮೀಡಿಯಾ. ಜಾಸ್ತಿ ವ್ಯೂಸ್ ಬರಲಿ, ಜಾಸ್ತಿ ಜನಕ್ಕೆ ರೀಚ್ ಆಗಲಿ. ಒಳ್ಳೊಳ್ಳೆ ಸುದ್ದಿಗಳು ಕೊಡ್ತಾರೆ ಸರು. ಸೊ ಜಾಸ್ತಿ ಜನಕ್ಕೆ ಅದು ರೀಚ್ ಆಗಲಿ.
ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಅಪ್ಡೇಟ್ಸ್ ಇರುತ್ತೆ, ಡೈಲಿ ನ್ಯೂಸ್ ನೋಡಿ. ಥ್ಯಾಂಕ್ ಯು. ವಿಶೇಷವಾಗಿ ಮತ್ತೊಬ್ಬರು ಅತಿಥಿಗಳೊಬ್ಬರು ಇದ್ದಾರೆ, ಅವರು ಬರಬೇಕು. ಹರ್ಷ ಶ್ರೀನಿವಾಸ್ ಇವರು ಬಂದ್ಬಿಟ್ಟು ಡಿ ಗ್ರೂಪ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅವರು ನಮ್ಮ ಈ ಒಂದು ಡಿಜಿಟಲ್ ಮೀಡಿಯಾಗೆ ಭಾರಿ ಸಹಕಾರ ಕೊಟ್ಟು ಅವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಭಾರಿ ಯಶಸ್ಸು ಕೊಟ್ಟಿದ್ದಾರೆ ಅಂತ ನಾನು ನಂಬ್ಕೊಳ್ತೀನಿ. ಅವ್ರದ್ದು ಒಂದು ದೊಡ್ಡ ಪಾತ್ರ ಇದೆ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಅವರು ಒಂದೆರಡು ಮಾತಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಹಲೋ, ನಮಸ್ತೆ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಅಲಗು ಸರ್. ಹಿ ಹ್ಯಾಸ್ ಬೀನ್ ಡೂಯಿಂಗ್ ಈ ಎಲ್ಲ ಒಳ್ಳೆ ಸತ್ಕಾರ್ಯಗಳನ್ನ ಅವರು ಡಿಜಿಟಲ್ ಮಾಧ್ಯಮ ಥ್ರೂ, ಪೇಪರ್ ಥ್ರೂ ಇಲ್ಲಿವರೆಗೂ ಎಲ್ಲರಿಗೂ ತಲುಪಿಸ್ತಿದ್ರು. ಹಿ ಹ್ಯಾಸ್ ಗಿವನ್ ಅಸ್ ಅನ್ ಆಪರ್ಚುನಿಟಿ. ಈ ಆಪರ್ಚುನಿಟಿನ ನಾವು ತೊಗೊಂಡು ಇವ್ರನ್ನ ಏನು ಆಫ್ಲೈನ್ ಮೀಡಿಯಾದಲ್ಲಿದ್ದರು, ನಾವು ವಿ ಆರ್ ಬ್ರಿಂಗಿಂಗ್ ದೆಮ್ ಆನ್ ಆನ್ಲೈನ್ ಮೀಡಿಯಾ. ಏನು ಕ್ರಾಂತಿ ರೆವಲ್ಯೂಷನ್ ಹಿ ಹ್ಯಾಸ್ ಡನ್ ಇನ್ ದಿ ಆಫ್ಲೈನ್ ಮೀಡಿಯಾ, we wish him and we also request him to continue the same revolution and bring in more good news. That's where people are hungry. ಒಂದು ಒಳ್ಳೆ ನ್ಯೂಸ್ಗೋಸ್ಕರ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಈ ಒಂದು ಅದವ್ರು ಹೇಳ್ದಂಗೆ ಸತ್ಯ ಸಂಗತಿಗಳ ಅನಾವರಣ, ಇನ್ನಷ್ಟು ಸತ್ಯ ಸಂಗತಿಗಳ ಅನಾವರಣ ಡಿಜಿಟಲ್ ಮಾಧ್ಯಮ ಮುಖಾಂತರ ಆಗಲಿ ಅಂತ ಕೋರ್ಕೊಂಡು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಟು ಸರ್. Thank you Harsha, thank you for your kind words and it was really wonderful. Today we have been after digital newspaper media, print media, we have gone to digital media with all your cooperation. Dear friends and all the viewers, kindly view our channel and kindly subscribe and kindly share our digital media. It should reach every citizen of our state and country and worldwide also, because we are planning to give a very good program for our viewers. I hope definitely you'll enjoy the contents what we are going to provide you. Thank you once again to all of you. Thank you. Mr. Karthikeyan, he is one of our team member. He wants to talk. Just a minute. Good afternoon everyone. Bharat Nadu digital team, I wish great success and congratulations. They did a lot of good works for all the temple related Mujerai department and most of the social activities. I wish more success and continue the same for the future. Thank you everyone. So thank you all of you for joining us for this live stream. I hope the contents for the newspaper, for the new digital media, we have certain plans which will be highlighted in future. We are planning for daily news, at least 2 videos and other contents also along with the news. And every week we are planning to have a very good expose from BNN along with the temple history and videos to our subscribers or the viewers. Thank you. We'll meet you again. Thank you. Have a nice day. Thank you all of you. ನಮ್ಮ ಬೃಹತ್ ನಾಡು ಪತ್ರಿಕೆ ಮೂಲಕ ಇದುವರೆಗೂ ಮುಜರಾಯಿ ಇಲಾಖೆಯ ಪ್ರತಿ ಗಳಿಗೆ ಕ್ಷಣ ಅದರಲ್ಲಿ ಪತ್ರಿಕೆಯಲ್ಲಿ ಮೂಡಿ ಬರ್ತಾ ಇತ್ತು. ಪ್ರತಿ ಕರ್ನಾಟಕದ ಎಷ್ಟು ದೇವಸ್ಥಾನ ಇದೆಯೋ ಅಷ್ಟು ದೇವಸ್ಥಾನಗಳ ಅನಾವರಣ ಮಾಡ್ತಾಯಿದ್ರು, ಅದರ ಬಗ್ಗೆ ವಿಷಯ ತಿಳಿಸ್ತಾ ಇದ್ದರು. ಅಲ್ಲೂ ಏನೇ ತೊಂದರೆ ಇದ್ದರೂ ಕೂಡ ಪ್ರತಿ ಜನರಿಗೆ ಇಂತೆಂಥ ದೇವಸ್ಥಾನ ಇಂತೆಂಥ ಪ್ರಾಬ್ಲಮ್ ಇದೆ ಅಂತೇಳಿ ಗೊತ್ತಾಗ್ತಾ ಇತ್ತು. ಅದು ಬರೋದಕ್ಕೆ 1 ತಿಂಗಳಾಗ್ತಾ ಇತ್ತು. ಅದೇ ರೀತಿ ನೋಂದಾವಣಿ ಇಲಾಖೆಯಲ್ಲಿ ಎಷ್ಟು ಕರ್ನಾಟಕದಲ್ಲಿ ಆಫೀಸ್ ಇದೆಯೋ ಪ್ರತಿ ಆಫೀಸಲ್ಲಿ ಏನು ನಡೀತಾ ಇದೆ ಅನ್ನೋ ಒಂದು ಮಾಹಿತಿ ಅಲ್ಗೂ ಸಾರಿಗಿದೆ. ಈಗ ಅದನ್ನು ಮೀಡಿಯಾ ರೂಪದಲ್ಲಿ ನಿಮ್ಮ ಮುಂದೆ ಕ್ಷಣ ಕ್ಷಣಕ್ಕೂ ಹಿಡಿದುವಂಥ ಕೆಲಸ ಮಾಡ್ತಾರೆ. ಮತ್ತು ಸಾರಿಗೆ ಇಲಾಖೆ, ವಾಣಿಜ್ಯ ಇಲಾಖೆ ಮತ್ತು ಇನ್ನೂ ಹಲವು ನ್ಯಾಯಾಲಯ, ಸನಾತನ, ವಿಶ್ವ, ರಾಷ್ಟ್ರೀಯ, ರಾಜ್ಯ, ಕ್ರೀಡೆ ಮತ್ತು ಕ್ರೈಮ್ ಇತ್ತೀಚಿನ ವಿಷಯಗಳನ್ನು ಅನಾವರಣ ಮಾಡ್ತಾರೆ. ಆದರೂ ನಿಮಗೆ ನಿಮಿಷದಲ್ಲೂ ಸಿಗುವಂಥ ಒಂದು ಕೆಲಸನ ಈಗ ಮೀಡಿಯಾ ರೂಪದಲ್ಲಿ ಮಾಡೋದರಿಂದ ಇನ್ನೂ ಹೆಚ್ಚಿಗೆ ಇವರ ವಿಶೇಷ ಮತ್ತು ಇವರೆಲ್ಲ ಜ್ಞಾನನ ನಿಮಗೆ ತಲುಪಿಸುವಂಥ ಕೆಲಸ ಮಾಡ್ತಾರೆ. ತಾವು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಆಗಿ ಇವರಿಗೆ ಕೋಆಪ್ರೇಟ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಲ್ಲೂ ಕಳಕಳಿ ಮನವಿ.
ಥ್ಯಾಂಕ್ ಯು. ENN ಡಿಜಿಟಲ್ ಮಾಧ್ಯಮದ ಈ ಉದ್ಘಾಟನಾ ಸಮಾರಂಭವನ್ನು ಪಾಲ್ಗೊಂಡಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಗೆ ಈ ಲೈವ್ ಶೋಗಳನ್ನು ನೋಡ್ತಿರುವಂಥ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್.